ಜ್ಞಾನವನ್ನು ಹೆಚ್ಚಿಸ್ಕೊಂಡು ನಾವು ಬಹಳ ಕಾರ್ಯಕ್ರಮಗಳು ಹೇಳ್ಕೊಂತ ಬಂದಿವೆ. ನೀವು ಹಿಂಗೆ ಮಾನ್ಯತೆ ಕೊಡ್ರಿ ಅಂದ್ರೆ ನಾಳೆ ಸಣ್ಣದು ಏನಾರು ತಮ್ಮ ಸವಲತ್ತು 1,000 2,000 ಪಂಚಾಯತ್ ಯಾವ್ದಾರ ಫ್ರೀ ಬರ್ಬೇಕಂದ್ರೆ 12 ಪ್ರಶ್ನೆ ಅದಕ್ಕೆ ಉತ್ತರ ಕೇಳ್ತಿರ್ತಾರೆ. ನಿಮ್ದು ಕಾರ್ ಐತೇನೋ, ಮನೆ ಟಿವಿ ಐತೇನೋ ಎಲ್ಲ ಉಂಟು. ಹಂಗ ನಾವೇನ್ ಔಷಧಿ ಕೊಡ್ತೀವಿ, ಯಾವ್ದಾದ್ರು ವಿಷಕಾರಿ ಚಿಕಿತ್ಸೆ ಇರ್ತಾ, ಆ ಗಿಡಮೂಲಿಕೆಯಲ್ಲಿ ವಿಷಯ ಐತಾ ಎಲ್ಲ ಪರೀಕ್ಷೆ ಮಾಡ್ಲಾರ್ದ ಫಿಲ್ಟರ್ ಜಲಟಿ ಇಡ್ಲಾರ್ದ ನಿಮ್ಗೆ ಏನ್ ಮಾಡೋದಿಲ್ಲಪ್ಪ, ನೀವು ಸುಧಾರಿಸ್ರಿ. ಯಾವುದೇ ಪದ್ಧತಿ ಪ್ರಕಾರ ಸ್ವತಃ ಔಷಧಿಗಳನ್ನ ತಯಾರು ಮಾಡ್ರಿ. ನಾವು ನಮ್ಮ ಜ್ಞಾನವನ್ನು ಸರಿಯಾಗಿ ನಿರೂಪಿಸಲು ಮಾತ್ರ ಪ್ರಮಾಣ ಪತ್ರ ಸಿಗ್ತವೆ ಅಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂತ ಬಂದಿವೆ. ತಾವು ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಸರಿಯಾದ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸ್ರಿ. ಪರಿಷತ್ತು ಸಂಘದವರು ನೀವು ತಗೊಳ್ತೀರಾ ಅಂತ ಕೇಳಿದಾಗ ಹೆಸರು ಬರೆಸ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಹಾಕಿ ಮುಂದುವರಿಸ್ರಿ. ಇಲ್ಲಿವರೆಗೂ ತಮ್ಮ ಎಲ್ಲ ಪ್ರಶ್ನೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿ ನಮ್ಮ ಒಕ್ಕೂಟದ ಕರೆಗೆ ಹೋಗ್ಬಿಟ್ಟು ಬೆಂಗಳೂರಿನಿಂದ ಇಲ್ಲಿವರೆಗೂ ಬಂದು ತಮ್ಮ ಸಂಪೂರ್ಣವಾಗಿ ಎಲ್ಲ ವೈದ್ಯರ ಪ್ರಶ್ನೆಗಳಿಗೆ ಉತ್ತರಿಸಿ ನಮಗೆ ಇಲ್ಲಿವರೆಗೂ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ TDU ಸಂಸ್ಥೆಯ ಮುಖ್ಯಸ್ಥರಾದ ಪ್ರಕಾಶ್ ಸರ್ಗೆ ಒಕ್ಕೂಟದಿಂದ ಇನ್ನು ಒಂದೆರಡು ವಿಷಯ ಮಾತುಗಳ ನಂತರ ಧನ್ಯವಾದ ತಿಳಿಸ್ತೇವೆ. 1-2 ನಿಮಿಷ.